ಐ ಡಿ ಕಾರ್ಡ್ ಹಾಕಿಲ್ಲ ಮೇಡಮ್ ಯಾರು ಕೂಡ, ದಯವಿಟ್ಟು ಐ ಡಿ ಕಾರ್ಡ್ ಹಾಕಲಿ. ಐ ಡಿ ಕಾರ್ಡ್ ಹಾಕೊಂಡು ಕೆಲಸ ಮಾಡ್ಬೇಕು ಮೇಡಮ್, ದಯಮಾಡಿ ಹಾಕಿಲ್ಲ, ಮರಿಬಾರ್ದು ನೀವು ಸರ್ಕಾರಿ ಅಧಿಕಾರಿಗಳು. ನೀವು ಹಿಂದೆ ಕ್ಲೀನಾಗಿ ಕಾಣಲಿ ಅಲ್ಲ. ಮೇಡಮ್ ನಮಸ್ತೆ. KRS ಮುಗಿಸೋದು ನಾವು ಐ ಡಿ ಕಾರ್ಡ್ ಹಾಕಿಲ್ಲ ಮೇಡಮ್. ನೋಡಿ ಐ ಡಿ ಕಾರ್ಡ್ ಒಬ್ಬರು ಕೂಡ ಹಾಕಿಲ್ಲ, ನೋಡಿ ಅವರು ಕೂಡ ಹಾಕಿಲ್ಲ. ಐ ಡಿ ಕಾರ್ಡ್ ಕೊಟ್ಟಿಲ್ಲ ನಮಗೆ, ಮಾತಾಡ್ಬೇಕು ಮೇಡಮ್. ಐ ಡಿ ಕಾರ್ಡ್ ಕೊಟ್ಟಿಲ್ವಾ? ಯಾವಾಗ ಮೇಡಮ್ ಲೈವ್ ಹೋಗ್ತಾ ಇದೆ ಮೇಡಮ್. ಐ ಡಿ ಕಾರ್ಡ್ ಹಾಕಿ ಫಸ್ಟು ಹಾಕೊಳ್ಳಿ. ನಾವು ಅಧಿಕಾರಿಗಳು ಯಾರು ಸಾರ್ವಜನಿಕರು ಯಾರು ಅಂತ ಹೆಂಗೆ ಗೊತ್ತಾಗುತ್ತಾ? ಹಾಕಲಿ ಕೊಟ್ಟಿರ್ತಾರೆ. ಲೈವ್ ಅಲ್ಲಿ ಹೋಗ್ತಾ ಇದೆ. ಬನ್ನಿ ಫಸ್ಟ್ ನೀವು ಶಿಸ್ತಾಗಿರೋದು ಕಲ್ದಿರಿ. ಏನೇನು ಕೊಡ್ತಾ ಇದ್ದೀರಾ? ಇಲ್ಲೇನೇನು ಕೊಡ್ತಾ ಇದ್ದೀರಾ? ಅರ್ಜಿ ಹಾಕೋದಷ್ಟೇನಾ? ಒಂದು ಮುಂದೆ ಒಂದು ನೋಟಿಸ್ ಬರ ಹಾಕ್ಬೇಕಲ್ಲ, ಏನು ಅಂತ ಗೊತ್ತಾಗಬೇಕಲ್ಲ ನಮಗೂ. ಏನು ವಿಭಾಗ ಅಂತ ನಮಗೆ ಗೊತ್ತಾಗಬೇಕಲ್ವಾ? ಒಂದು ಬೋರ್ಡ್ ಹಾಕ್ಬೇಕಲ್ವಾ? ಹಾಕಿ ಇದು ಮಾಡಬೇಕು. ಜನಗಳಿಗೆ ನೀವು ಜಾಗೃತಿ ಮೂಡಿಸಂಗೆ ಹೇಳ್ಕೊಡ್ಬೇಕು. ಯಾವುದೊಂದು ಹಾಕಲ್ಲ ಹುಡ್ಕಾಡ್ದು ಏನು ಅಂತ ಗೊತ್ತಾಗುತ್ತೆ. ನೀವು ಆ ಕಡೆ ಈ ಕಡೆ ಹೋದ್ರೆ ಅಲ್ಲ, ಇಲ್ಲಿ ಬೋರ್ಡ್ ಹಾಕಿ ನಿಂತಿದಾರಲ್ಲ, ಇಲ್ಲಿ ಸಾರ್ವಜನಿಕರು ಇಲ್ಲಿ ನಿಂತಾಗ ಮೇಡಮ್ ನೀವು ಇಲ್ಲಿ ತಾನೇ ಬೋರ್ಡ್ ಅವ್ರು ಏನಂತ ಬರ್ಬೇಕು ಈ ಕಡೆ. ರೆಸ್ಪಾನ್ಸಿಬಲ್ ಮಾಡಿ ನಡ್ಕೊಳ್ಳೋ ಕಲ್ತ್ಕೊಳ್ಳಿ. ನೋಡಿ ಮೇಡಮ್, ಈಗ ಇಂಥ ಹಾಕಿದ್ರೆ ಕೇಳಿ. ಜಾವಣ ಐಡಿ ಕಾರ್ಡ್ ಅಂತೂ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ ಬಂದು ಹೇಳಿದ್ರು ಸರ್, ಏನೇ ಸರ್ ಐಡಿ ಕಾರ್ಡ್ ಐಡಿ ಕಾರ್ಡ್ ಕೊಟ್ಟಿಲ್ವಾ ನಿಮಗೆ? ತಮ್ಮದು ಮೇಡಮ್ ಅಲ್ಲ, ತಾವು ಸ್ಟಾಫ್ ಇಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ? ಬಟ್ ಯಾರು ಸ್ಟಾಫ್ ಏನು ಅಂತಾನೆ ಗೊತ್ತಾಗ್ತಲ್ಲ. ಐಡಿ ಕಾರ್ಡು ಓಕೆ. ಅಲ್ಲ, ಅವೆಲ್ಲ ನೆಪಗಳು, ಅವೆಲ್ಲ ನಮ್ಗೆ ಹೇಳ್ಬೇಡಿ. ನಾವೀಗ ಲೈವ್ ಮಾಡ್ತಾ ಇದೀವಿ, ಅದೆಲ್ಲ ನಿಮ್ಮ ತೊಂದರೆ ನಮ್ಗೆ ಗೊತ್ತಿಲ್ಲ. ನೀವು ಐಡಿ ಕಾರ್ಡ್ ಎತ್ಕೊಂಡ್ರೆ ಕೆಲಸ ಮಾಡಿ, ಇಲ್ಲ ನಿಮ್ಗೆ ನಾವು ಅಧಿಕಾರಿಯನ್ನು ಬರಬಹುದು. ನಾವು ಸಾರ್ವಜನಿಕ ಅನ್ಕೊಂಡು ನಾವು ಮಾತಾಡ್ತೀವಿ.
ಅಲ್ಲಿ ಯಾರು ನಾವು ನಿಮ್ಗೆ ಬೆಲೆ ಕೊಡ್ಬೇಕು ಅಂತ ನೀವು ಅದ್ರ ಪ್ರಕಾರ ಇರಬೇಕು. ಈಗ ಹೇಳಿ ಈಗ ನಿಮ್ಗೆ ಅಲ್ಲಿ ಕೊಡ್ತಾರೆ. ನೋಡಿ, ಈಗ ನಾವು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಇದು ಬರೀ ಬಾಯಿ ಮಾತ್ರ ಹೇಳ್ಬಿಟ್ಟು ಹೋಗಿದ್ದು, ಬಟ್ ಇವಾಗ ಲೈವ್ ಹೋಗ್ತಾ ಇದೆ. ಲೈವಲ್ಲಿ ಹೋಗ್ತಾ ಇದೆ. ಕೆಲಸ ಮಾಡಿ ನಮ್ಗೆ ಗೊತ್ತಾಗುತ್ತೆ ಯಾರು ಏನು ಅಂತ. ನಾವು ಕೂಡ ಗೊತ್ತಾಗ್ತಲ್ಲ ಇಲ್ಲಿ ಯಾರು ಸ್ಟಾಫು ಯಾರು ಪಬ್ಲಿಕ್ ಅನ್ನೋದೇ ಗೊತ್ತಾಗ್ತಲ್ಲ ಸರ್ ಇಲ್ಲಿ. ಇದು ಏನು ಇವಾಗ ಸರ್ ಇದು ಏನು ಅಲ್ಲ ಏನೇನು ಕೊಡ್ತಾ ಇದ್ರೆ ನಿಮ್ಗೆ ಏನು ಸರ್ವಿಸ್ ಇದೆಯಾ? MRP ಎಲ್ಲ 10 ರೂಪಾಯಿ ಜಾಸ್ತಿ ತಗೊಳ್ಳೋ ಅಂತ ಹೇಳ್ತಾ ಇದ್ದಾರೆ, ಚೇಂಜ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. 45 ರೂಪಾಯಿ 50 ರೂಪಾಯಿ ಕೊಟ್ಟು ಚೇಂಜ್ ಕೊಡಲ್ಲ ಅಂತ ಹೇಳ್ತಾರೆ. ಅಲ್ಲ ಚೇಂಜ್ ಅವ್ರು ಕೊಡಲ್ಲ ಅಂತ ನಮ್ಗೆ ಹೇಳೋರು ನೆಕ್ಸ್ಟ್ ಟೈಮ್ ಅವ್ರು ದಾಖಲೆ ಇಟ್ಕೊ ಬಂದು ಇದು ಮಾಡ್ತೀವಿ. ನಾವು ಹೇಳ್ತಾ ಇರೋದು ಕರೆಕ್ಟಾಗಿ ಏನಿದೆ MRP ತಗೋಬೇಕು. ಅವ್ರು 50 ರೂಪಾಯಿ ಕೊಟ್ಟರು ಮಡಿ ಕೊಡೋದಂತೆ, ಚೇಂಜ್ ಕೊಡೋದು ಸರ್ ಅಂತ. ಮತ್ತೆ ಈಗ ನಮ್ಗೆ ಇನ್ಕಮ್ ಬೇಕು. ಈಗ ಬಂದ್ರೆ 5 ವರ್ಷ ಬರಲ್ಲ, 5 ವರ್ಷ 5 ರೂಪಾಯಿ ನಂಗೆ ಗೊತ್ತಿಲ್ಲ. ಆ ಥರ ಎಲ್ಲ ಮಾತಾಡ್ಬೇಡಿ. ಏನಿದೆ ಡೈರೆಕ್ಟ್ ವ್ಯವಹಾರ ಮಾಡಿ ಆಯ್ತಾ, ಅಲ್ಲೆಲ್ಲ ಚೇಂಜ್ ಕೊಟ್ಬಿಡ್ಬೇಕು. ಇಲ್ಲಿ ಅದೇನೋ ಅಂತಾರಲ್ಲ ಆ ಥರ ಇಲ್ಲ. ಕ್ರೆಡಿಟ್ ಡೆಬಿಟ್ ಬರ್ಕೊಂಡು ಸಾಲ ಕೊಡುವಂತ ವ್ಯವಹಾರ ಸರ್ಕಾರ ಯಾವುದು ಮಾತಾಡಿ ಅಲ್ಲಲ್ಲೇ ಕೊಡ್ಬಿಡಿ. ಯಾವಾಗ ಚೇಂಜ್ ಕೊಡಿ ನೋಡಿ ಸರ್, ಇದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ. ಸಾರ್ವಜನಿಕರಲ್ಲಿ ನಿಧಾನ ಮಾಡಿ ಸೌಜನ್ಯ ಆಗುತ್ತೆ ಸರ್. ಏನು ಹೇಳ್ತಾರೆ ಕೆಲಸಗಳು ನಿಧಾನ ಮಾಡಿ. ಆ ಥರ ನಿಧಾನಕ್ಕೆ ತಗೊಳ್ಳಿ. ವೈರಲ್ ಚುನಾವಣೆ ಏನಾದ್ರು ಇದೆಯಾ? ನಮಸ್ಕಾರ ಸರ್. ಹಿಂದೆ ನಿಂತ್ಕೊಳ್ಳಿ. ಪೂರ್ತಿ ಎಲ್ಲ ಬರೋದು. ನಾನು ಮಾಡ್ತೀನಿ ಫೇಸ್ಬುಕ್ಕಲ್ಲಿ ಲೈವಲ್ಲ ನೀವು ಪಾರ್ಟಿ ನೋಡಿ, ಇವಾಗ ಜೀವನದಲ್ಲಿ ಪಿಂಚಣಿ ಎಷ್ಟು ದಿನದಿಂದ ಬಂದಿಲ್ಲಮ್ಮ? 4-5 ತಿಂಗಳು. ಹಲೋ, ಏನು ಹೇಳಿ? ಇಲ್ಲೇ ಇದ್ದೀನಿ ಹೇಳಿ. ಅಂತೇಳಿ ಆಯ್ತು ಇರೋಣ. ಅದು ನಾಳೆ ಬರ್ತಾರೆ ಸಾಹೇಬ್ರು. ನಂಜನಗೂಡು ಪ್ರಭಾರ ಹೋಗೋರು ನಾಳೆ ಬರ್ತಾರೆ. ಎಷ್ಟು 4-5 ತಿಂಗಳಿಂದ ಪೋಸ್ಟ್ ಆಫೀಸ್ ಹೋಗ್ತಾ ಇದೆ. ಯಾಕೆ ಗೊತ್ತಾಗಿಲ್ಲ ಅಂದ್ರೆ ಒಂದು ಅಕೌಂಟ್ ಹೊಸ ಅಕೌಂಟ್ ಮಾಡಿಸ್ತಿದಂಗೆ ಬೇರೆ ಬೇರೆ ಅಕೌಂಟಿಗೆ ಹೋಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಹೊಸ ಅಕೌಂಟ್ ಮಾಡಿಸ್ತಾರೆ. ಈಗ ಯಾವ್ದು ಅಕೌಂಟ್ ಡೀಟೇಲ್ಸ್ ಒಂದು ಆಯ್ತು ನಿಮ್ಮದು. ಇವರು ಮೇಡಮ್ ಹತ್ರ ಹಾಕ್ತೀನಿ. ಥ್ಯಾಂಕ್ ಯು. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿದ್ರೆ ಇದಕ್ಕೆ ಹೋಗ್ತಾ ಇದೆ ಅಂತ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ವಿಚಾರಿಸಿ ಅಲ್ಲೇ ಅಮೌಂಟ್ ಬರೋದಿಕ್ಕೆ ಆಲ್ರೆಡಿ ಹೋಗಿದೆ. ಇದಕ್ಕೆ ಪೋಸ್ಟ್ ಆಫೀಸ್ ಅಲ್ಲಿ ಇದೆಲ್ಲಮ್ಮ, ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿ. 2,000 ರೂಪಾಯಿ ಇಲ್ಲೂ ಬರ್ತಾ ಇತ್ತು ನಿಮ್ಗೆ ದುಡ್ಡು. ಈಗ ಅಲ್ಲೇ 2,000 ರೂಪಾಯಿ 2,000 ರೂಪಾಯಿ ಬಂದ್ಮೇಲೆ ಸರ್ಕಾರದಿಂದ ಯಾವುದೇ ಹಣ ಬಂದು ಇದಕ್ಕೆ ಬರೋದು, ಕೆನರಾ ಬ್ಯಾಂಕಿಗೆ ಬರಲ್ಲ. ಆಯ್ತಾ? ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ವಿಚಾರಿಸಿ. ಈಗ ಹೋಗಿ ಈ ಪ್ರತಿ ಸಲ ಹೋದಾಗ ವಿಡ್ರಾ ಎಷ್ಟು ಮಾಡ್ತಾ ಇದ್ದೀವಿ ದುಡ್ಡು ನೀವು? ಪಾಸ್ಬುಕ್ ಇದಲ್ಲ. ವಿಚಾರಣೆ ಮಾಡಿ ಅಲ್ಲೋ
ಆಹಾರ ಇದು ಆರಾಧನೆ ಇದೆ. ಇದೆಲ್ಲ ಎಲ್ಲೋಗಿದ್ರೆ ಮೀಟಿಂಗ್ ಇದೆ, ಎಲ್ಲಿ ಬರ್ತಿದ್ದಾರಾ? ಮೂವ್ಮೆಂಟ್ ರಿಜಿಸ್ಟರ್ ಮಾಡ್ತಾರೆ, ಮೂವ್ಮೆಂಟ್ ರಿಜಿಸ್ಟರ್ ಮೀಟರ್ ಮಾಡ್ತಾ ಇದ್ದೀರಾ? ಕಚೇರಿಯಲ್ಲಿ ಹೋಗೋದನ್ನ ಮೂವ್ಮೆಂಟ್ ರಿಜಿಸ್ಟರ್ ಎಂಟ್ರಿ ಮಾಡಿ ಹೋಗಿರ್ಬೇಕು ಅವರು. ಸರ್ ನಾವು ಏನು ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷ ಆಯಿತು? ಐ ಡಿ ಕಾರ್ಡ್ ಎಲ್ಲಿ ನಿಮ್ಮದು? ಹಂಗೆ ಹೇಳಿದ್ರೆ ಹೆಂಗೆ? ನೀವು ಸ್ಕೂಲ್ ಮಕ್ಕಳಂಗೆ ಹೇಳ್ತಾ ಇದ್ದೀರಾ? ನೀವು ಸರಿಯಾಗಿ ಸ್ಲೋಗನ್ ಅನ್ಸುತ್ತದು ಸರ್. ಇದು ಐ ಡಿ ಕಾರ್ಡ್ ಸರ್ ಪರಿಸ್ಥಿತಿ ಜೋಬಲಿ ಮತ್ತೆ ಅಷ್ಟೇ ವ್ಯಾಲ್ಯೂಬಲ್ ಬರೋದು ಹಾಂ ಎಷ್ಟು ಅಷ್ಟೇ ಇರೋದು ಐ ಡಿ ಕಾರ್ಡ್ ಸರ್. ಅಷ್ಟೇ ನೀವು ಈಗ ಆಯಿತು ಕೋರ್ಟ್ಗಳಲ್ಲಿ ಕೋರ್ಟ್ ಹಾಕ್ಬೋದು ಅಂತಾರ ಕೇಳೋದ್ರಲ್ಲ, ಅಷ್ಟೇ ಮಾಡ್ತೀವಿ ಸರ್. ಡೈರಿ ಮಾಡಬೇಡಿ, ನೆಕ್ಸ್ಟ್ ಟೈಮ್ ಮಾಡಬೇಡಿ. ಇವತ್ತು ಅಷ್ಟೇ ನೆಕ್ಸ್ಟ್ ಟೈಮ್ ಕೊಡೋದು ದಯಮಾಡಿ ಏನಾದ್ರು ಮಾಡಿ. ಕೋರ್ಟ್ ಹಾಕೋದ್ರ ಒಳಗೆ ಯಾವುದು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾವು ಸರ್ ಸ್ಟೂಡೆಂಟ್ ಅಂತ ಐ ಡಿ ಕಾರ್ಡ್ ಹಾಕಿ ನಮ್ಮಲ್ಲಿ ಎಂಪ್ಲಾಯ್ಸ್ ಇರ್ತಾರಲ್ಲ ಅವರಿಗೆ ಸಂಬಳ ಮಾಡೋದು ಅದು ಸರ್ ಅವ್ರು ಐ ಡಿ ಕಾರ್ಡ್ ಇರಲ್ಲ. ತಾವು ಹಾಕಿದ್ರ ತಾವು ನಿಮ್ಗೆ ಪ್ರಶ್ನೆ ಮಾಡೋಕ್ಕಾಗುತ್ತಾ? ನಾವು ಕೇಳೋಕ್ಕಾಗಲ್ಲ ಸರ್. ಬಂದು ನಾವು ಹೇಳಿದ್ದಕ್ಕೆ ಮನವಿ ಇದು ಮಾಡಿದಾಗ ಮಾತಾಡಿದಾಗ ನೀವು ರೆಡಿ ಮಾಡಿಕೊಡ್ರಿ. ಈಗ ಮತ್ತೆ ಅದೇ ರೀತಿ ರೆಗ್ಯುಲರ್ ವಾರ ಬರ್ತಾ ಇರ್ತೀವಿ. ಬರ್ತಾ ಇದ್ದಾಗ ಮತ್ತೆ ಮತ್ತೆ ಹೇಳ್ಸ್ಕೊಳ್ಬಾರ್ದು. ಪಬ್ಲಿಕ್ ಎಲ್ಲ ಹೊರಗಡೆ ಬಿಡ್ಬಾರ್ದು, ಹೊರಗಡೆ ನೀಟಾಗಿ ಕೆಲಸ ಮಾಡಬೇಕು. ಯಾವುದೇ ಹಣಕಾಸು ಬಗ್ಗೆ ಮಾತಾಡಬಾರ್ದು. ಸೌಜನ್ಯ ವರ್ತಿಸಿ ಕೆಲಸ ಮಾಡ್ಕೊಡಿ ಸರ್. ಈ ಸೆಕ್ಷನ್ ಯಾರು ಪಬ್ಲಿಕ್ ಬರಲ್ಲ ಸರ್. ಕೆಲವು ಕಡೆ ನಮ್ಮ ಲೈವಲ್ಲಿ ಇದೆ ಸರ್, ನೋಡಿ ಕೇರ್ ಪಾರ್ಟಿಲಿ ಸರ್ ಗೊತ್ತು ಅಂದ್ರಲ್ಲ ಅವರು ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ. ಊರುಗಳಲ್ಲಿ ಈಗ ಇಲ್ಲಿರೋರ್ಲೆ ನಿಮ್ಮ ಊರುಗಳಿಗೆ ಕಾಸು ಕಿಸಿ ತಗೊತಿದ್ರ ವೇತನ ಕೊಟ್ಟಿರ್ತಾರ? ಯಾರು ಹೇಳಿದ್ರ ಕಾಸು ತಗೊಳ್ತಾರೆ 20 ರೂಪಾಯಿ? ಏನಪ್ಪ ಏನೋ ನೀನು ಸಂಜೆ ಪಾಪನ ರೇಷನ್ ಕಾರ್ಡ್ ಇದೆ ಎಲ್ಲ ಅಪ್ಲೈ ಮಾಡ್ತಿದ್ದಾರೆ. ಯಾವ ಆನ್ಲೈನ್ ಹಾಕೊಂಡಿರೋ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕಾರಣಕ್ಕೆ ಪರಿಶೀಲನೆ ಮಾಡಿ ಅವಕಾಶ ಬಂದ ನಂತರ ಯಾವ ಸರ್ಕಾರ ಅನುಮೋದನೆ ಪೆಂಡಿಂಗ್ ಅನುಮೋದನೆ ಕೊಟ್ಟ ತಕ್ಷಣ ನಾವು ಏನೇನು ನಮಗೆ ಎಲ್ಲವನ್ನೂ ಕೂಡ ಸ್ಥಳ ಪರಿಶೀಲನೆ ಮಾಡಿ ಮಾನದಂಡಗಳಿವೆ ಅದನ್ನು ಮಾಡಿ ಆಧಾರ ಎಲ್ಲ ಕಾಣ್ತದೆ. ಇನ್ನೊಂದು ಸಹ ಟೀಮ್ ತಾಲೂಕಿನ ನಾವು
ಏನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಾಂ ಪ್ರಾಪರ್ ಆಗಿ ಒಂದು ಕಂಪ್ಯೂಟರ್ ಸ್ಕಿಲ್ ಇರ್ತಾರೆ ಸರ್. ಕಂಪ್ಯೂಟರ್ ಸ್ಕೇಲ್ ಇರ್ತಾರ ಕಂಪ್ಯೂಟರ್ ಸ್ಕಿಲ್ ಇರ್ತಲ್ಲ. ನಾವು ಆಲ್ರೆಡಿ ಕೂಡ ನಿಮ್ಮ ಫುಡ್ ಇನ್ಸ್ಪೆಕ್ಟರ್ ಮಾದೇವ್ ಅವರು ಕೂಡ ನಾವು ಫೋನ್ ಮಾಡಿ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಕೇಳಿದಾಗ ಮಾತ್ರ ಅಲ್ಲಿ ಇರ್ತಾರೆ ಅಷ್ಟೇ. ಮತ್ತೆ ನೆಕ್ಸ್ಟ್ ಅಗೈನ್ ಏನಾಗುತ್ತೆ ಅಂತಂದ್ರೆ ಪುನಃ ಅಲ್ಲಿ ಕಂಪ್ಯೂಟರ್ ಸ್ಕಿಲ್ ಇರ್ತಾ ಇಲ್ಲ ಸರ್. ಈಗಾಗಲೇ ನಾವು ಹಲವಾರು ಸಂದರ್ಭದಲ್ಲಿ ಖಂಡಿತವಾಗಿ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ನಾವು ತಹಸೀಲ್ದಾರ್ ಅವರ ಅಧ್ಯಕ್ಷತೆ ನಡೆಸಿ ಅವರೇ ಸೂಚನೆ ಕೊಟ್ಟಿದ್ದಾರೆ, ಕಡ್ಡಾಯವಾಗಿ ನೀವು ಕಂಪ್ಯೂಟರ್ ಸ್ಕೇಲ್ ಕೊಡಬೇಕು. ಅಕಸ್ಮಾತ್ ಇದಕ್ಕೆ ಏನಾದರೂ ನೀವು ತಪ್ಪು ನಡೆದರೆ ಪರಿಶೀಲನೆ ಮಾಡಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ನಿಯಮಾನುಸಾರ ನಾವು ವರದಿ ಕೊಡ್ತೇವೆ ಕ್ರಮ ತಗೊಳ್ತೀವಿ ಮಾತಿನ ಹೇಳಿದ್ದೀವಿ. ಈಗಾಗಲೇ ನಾವು ಕೂಡ ಹಲವಾರು ಇದಕ್ಕೆಲ್ಲ ಭೇಟಿ ಕೊಟ್ಟಿದ್ದೀವಿ, ಕೊಡ್ತಾ ಇದ್ದಾರೆ. ದಯಮಾಡಿ ಒಂದು ಇಂಥ ನಿಗದಿತವಾಗಿ ಇಂಥ ನ್ಯಾಯಬೆಲೆ ಅಂತೇಳಿ ಕಂಪ್ಯೂಟರ್ ಸ್ಕೇಲಲ್ಲಿ ಕೊಡ್ತಾ ಇಲ್ಲ ಅನ್ನೋ ದೂರನ್ನ ನಾವು ದೂರವಾಣಿ ಮುಖಾಂತರ ಆದ್ರೂ ಕೊಡ್ಬೋದು, ತಾವು ಬರವಣಿಗೆ ಮೂಲಕ ಆದ್ರೂ ಕೊಡ್ಬೋದು. ದೂರನ್ನ ಕೊಟ್ರೆ ಪರಿಶೀಲನೆ ಮಾಡಿ ಸರ್ ಈಗ ಲೈವ್ ಹೋಗ್ತಾ ಇದೆ ಸರ್. ನೀವು ಕೊಡುವಂತ ಮಾಹಿತಿ ಇಡೀ ಮತ್ತೆ ಅದೊಂದು ಸರ್. ಮತ್ತೆ ಅಲ್ಲಿ ಎಲ್ಲೂ ಕೂಡ ಫುಡ್ ಇನ್ಸ್ಪೆಕ್ಟರ್ದು ನಂಬರ್ ಕೂಡ ಡಿಸ್ಪ್ಲೇ ಮಾಡಿರಲ್ಲ. ಯಾಕಂದ್ರೆ ನಾನು ಒಂದು ನೆಕ್ಸ್ಟ್ ಫುಡ್ ಇನ್ಸ್ಪೆಕ್ಟರ್ ನಂಬರ್ನ ಎಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತಾ ಇಲ್ಲ ಸರ್. ಅದು ಬರೀಬೇಕು. ಯಾಕಂದ್ರೆ ಫುಡ್ ಇನ್ಸ್ಪೆಕ್ಟರ್ಗಳು ಆಗ್ಲಿ ಸಿರಿಸರಾಗ್ಲಿ ಚೇಂಜ್ ಆಗ್ತಾ ಇರ್ತಾರೆ, ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಅವರು ಯಾವ್ದಾದ್ರು ಒಂದು ಮಾರ್ಕರ್ ಮಾಡ್ಕೊಡ್ತಾರೆ. ಟೆಂಪರರಿ ಆದ್ರೂ ಅವ್ರು ಇರೋ ಗಂಟೆ ಅವ್ರ ನಂಬರ್ ಬರೀತಾರೆ. ಅದನ್ನ ನಾನು ವಾಟ್ಸ್ಆಪ್ ಮೂಲಕ ಗ್ರೂಪ್ ಅಲ್ಲಿ ಇದೆ, ಸೂಚನೆ ಕೊಟ್ಬಿಟ್ಟು ಈ ತರ ಬಂದಿದೆ ದೂರು, ಇದಕ್ಕೆ ಕ್ರಮ ತಗೊಂಡು ಎಲ್ಲರೂ ಬರೀಬೇಕು ಅಂತ ಸೂಚನೆ. ಮತ್ತೆ ಇನ್ನೊಂದು ಅಲ್ಲಿ ನ್ಯಾಯಬೆಲೆ ಅಂಗಡಿ ಅವ್ರದ್ದು ಯಾರು ಮಾಲೀಕ ಇರ್ತಾರೆ ನೋಡಿ, ಅವ್ರ ಹೆಸರು ಕೂಡ ಅದರ ಬೋರ್ಡ್ ಇರಲ್ಲ ಸರ್. ಅಲ್ಲಿ ಅಂಗಡಿಯವರು ಸಂಖ್ಯೆ ಇಲ್ಲಾದ್ರೂ ಕೂಡ ಈ ಫುಡ್ ಇನ್ಸ್ಪೆಕ್ಟರ್ ಸಂಖ್ಯೆ ಬಳಸ್ಬೇಕಾಗುತ್ತೆ. ಬಟ್ ಅಂಗಡಿಯವರು ಲೋಕಲ್ ಮಾಮೂಲಿ ಕೊಡ್ತಾರೆ ಸಾಮಾನ್ಯರಿಗೆ, ಅದನ್ನು ಅಂಗಡಿಯವ್ರ ನಂಬರ್ ಕೂಡ ಬರ್ಸಿಟ್ಟಿಲ್ಲ. ಅಕಸ್ಮಾತ್ ಈಗ ತಕ್ಷಣಕ್ಕೆ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು, ತಕ್ಷಣ ಎಲೆಕ್ಷನ್ ಬೇಕು, ಫೋನ್ ಮಾಡಿ ಕಳಿಸಿ ಕೊಡ್ಬೋದು. ಅಂಗಡಿಯವ್ರ ಮೊಬೈಲ್ ಸಂಖ್ಯೆ ಲೋಕಲ್ ಆಗಿ ಸಾಮಾನ್ಯರು ಇರ್ತದೆ, ಅದು ಕೂಡ ಬಳಸೋದು ಅನುಕೂಲ ಅಂತ ದೂರವಾಣಿ ಸಂಖ್ಯೆ ಇದೊಂದು. ಯಾಕಂದ್ರೆ ಎಲ್ಲಾ ಕಡೆನೂ ಸರ್ ಆಲ್ಮೋಸ್ಟ್. ಆಮೇಲೆ ಇನ್ನೊಂದು ಕಂಪ್ಯೂಟರ್ ಸ್ಕಿಲ್ ಇರ್ತಾರಲ್ಲ ಸರ್, ಹೆಂಗೆ ಅಂತಂದ್ರೆ ಏನ್ ನಂಬರ್ ಬರುತ್ತೆ ನೋಡಿ, ಆ ಪೇಮೆಂಟ್ ತೋರಿಸೋದು ಆ ಕಡೆ ಪಕ್ಕದಲ್ಲಿ ಇರ್ತಾರೆ, ಈ ಕಡೆ ಪಬ್ಲಿಕ್ ಕಾಣಲ್ಲ ಸರ್. ಕೆಲವೊಂದು ಪಬ್ಲಿಕ್ ಕಾಣಂಗಿರ್ತಲ್ಲ, ತೂಕ ಮಾಡ್ಬೋದು ಅವರು. ಬಟ್ ಅವ್ರು ಏನ್ ಮಾಡ್ತಾರೆ, ಅವ್ರು ಒಳಗಡೆ ಇಟ್ಕೊತಾರೆ, ಅದನ್ನ ಒಳಗಡೆ ಇಟ್ಕೊಂಡು ಏನ್ ಮಾಡ್ತಾರೆ, ಹೊರಗಡೆ ಪಬ್ಲಿಕ್ ಕಾಣಂಗೆ ಇರ್ತಾರೆ ಹೊರತು ಮಾತ್ರ ತಗೊಂಡೋಗ್ಬೇಕಂಗೆ ಅಷ್ಟೇ. ಪಬ್ಲಿಕ್ ಎಷ್ಟು ಕೆಜಿ ಇದೆ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಿಲ್ಲ. ವಿವರ ಎರಡು ಕಡೆ ಡಿಸ್ಪ್ಲೇ ಇರುತ್ತೆ. ಇಲ್ಲ ಅಂದ್ರೆ ತಕೊಂಡ ಮೇಲೆ ಆ ಕಡೆ 4-5 ಸಾವಿರ ಹಾಕಿರ್ತಾರೆ. ಕೊನೆ ಪಕ್ಷ ಅವ್ರ ಎದುರುಗಡೆ ಕಾಣದಾರಿಗೆ ನೋಡಪ್ಪ ಸರ್, ಒಂದು ಪೇಮೆಂಟ್ ಮಿಷಿನ್ ಕೊಡಿಸೋದು ನೀವು ಕೊಡಿಸಿದ್ರೆ ಅವರೇ ದುಡ್ಡು ಕೊಟ್ಟು ಅವರೇ ಇರ್ಲೇಬೇಕಲ್ಲ ಸರ್. ಬಟ್ ಏನ್ ಮಾಡ್ತಾರೆ ಅಂದ್ರೆ ಕೆಲವು ನಾವ್ ಹೇಳಿದಾಗ ಕೆಲವೊಂದು ಟೈಮಲ್ಲಿ ಹಿಂಗಿರ್ತಾರೆ. ಬಟ್ ನಾವೇನಾದ್ರು ಪ್ರಶ್ನೆ ಮಾಡಂಗಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಹೇಗೆ ನಾವು ಕಡಿಮೆ ಕೊಂಡ್ಬಿಡ್ತಿರ್ತಾವೆ. ರೈಟಿಂಗ್ ಅಲ್ಲಿ ಕೊಡೋಣ ಖಂಡಿತ ಸರ್. ಯಾಕಂದ್ರೆ ಪರ್ಮನೆಂಟ್ ಆಗಿರ್ತಾರೆ. ಯಾವ್ದಾದ್ರು ನೋಡಪ್ಪ ರೈಟಿಂಗ್ ಅಲ್ಲಿ ಕೊಟ್ಟಿಲ್ವಲ್ಲ, ಹೌದು ಸೂಚನೆ ಕೊಟ್ಟಿದ್ದು ತಾನೆ, ಇರಬೇಕು ಅಂತ ನಾವು ಪ್ರಶ್ನೆ ಮಾಡ್ತೀವಿ. ನಿಮ್ಗೂ ಸರ್. ಆಮೇಲೆ ಕೆಳಗಡೆ ಅಕ್ಕಿ ಇರ್ತಲ್ಲ ಸರ್, ಅಕ್ಕಿ ಮೇಲೆ ಕೆಳಗಡೆ ಹಾಸ್ಕೊಂಡು ಕೊಟ್ಟಿರ್ತಾರೆ, ಅದು ಪ್ರಕಾರ ಕೊಡ್ಬೋದಾ ಸರ್? ಯಾಕಂದ್ರೆ ಅದು ಆಸಂಗಿಲ್ಲ. ಅವರು ಅನ್ನೇ ತಿಂತೀರಿ, ನೀವು ಅನ್ನೇ ತಿಂತೀರಿ, ಕಾಡ್ದಾರ ತಿಂತೀರ, ಅದೇ ತಿನ್ನ ಅಂದ್ರೆ ಎಲ್ಲ ಮುಂದೆ ಒಂದು ಟಾರ್ಪಾಲ್ ಒಂದು ಪಕ್ಕ ಅಡಿಲಿ ಅದೇ ಟಾರ್ಪಾಲ್ ಆಗಿ ಮೇಯಿರ್ಬೇಕು. ನಾವು ಇದನ್ನೂ ಸೂಚನೆ ಕೊಡ್ತೀವಿ. ಅಲ್ಲ ಸರ್, ಟಾರ್ಪಾಲ್ಗೆ ಅಕ್ಕಿನ ಸುರಿದ್ಬಿಟ್ಟು ಕೊಡ್ಬೇಕಾ ಅಥವಾ ಸರ್ ನೆಲ ಮೇಲೆ ಸುರಿಬಾರ್ದು ಸರ್. ಟಾರ್ಪಾಲ್ ಇರ್ಬೇಕು? ಟಾರ್ಪಾಲ್ ಇರ್ಬೇಕು ಸರ್. ನೆಲ ಮೇಲೆ ತಕ್ಷಣಲ್ಲಿ ಮಲ್ಟಿ ಇರ್ತದೆ, ಒಳಗ ತಕ್ಷಣ ನೀವು ಕಲ್ಗಳು ಹೋಗಕ್ಕಿಲ್ಲ. ಅದನ್ನ ಬಳಸಕ್ಕೆ 100% ಅದು ಶುದ್ಧ ಇರಲ್ಲ. ಅಂದ್ರೆ ಅಕ್ಕಿ ಬರೋ ಶುದ್ಧ ಬರಬೇಕು, ಶುದ್ಧವಾಗೇ ಕೊಡಿ. ಟಾರ್ಪಾಲ್ ಹಾಸಿ ತಿನ್ನಕ್ ಕೊಡಿ ಅಪ್ಪ. ನೀವು ಅದನ್ನೇ ತಿಂತಾರೆ, ನಾವು ಅದನ್ನೇ ತಿಂತೀವಿ, ತಿನ್ನಕ್ ಕೊಡಿ. ನೀವು ಅದನ್ನೇ ತಿನ್ನಿ. ಇಲ್ಲ, ಇದನ್ನು ಸೂಚನೆ ಕೊಟ್ಟಿರಿ. ಟಾರ್ಪಾಲ್ ಮೇಲೆ ಹಾಕಿ ಕೊಡ್ಬೇಕು ಅಂತ ಕೊಟ್ಟಿದ್ವಿ. ನಿಗದಿತವಾಗಿ ಅಂಗಡಿಗೆ ಹೇಳಿದ್ರೆ ನಾವು ತನಿಖಾಬಾದ್ ಕಂಡ್ಬಂದ್ರೆ ಕೆಲವೊಮ್ಮೆ ಕಂಡು ಬಂದಿದೆ, ವಾರ್ನಿಂಗ್ ಮಾಡಿದ್ದೀನಿ. ಅವ್ರ ಮೇಲೆ ಕ್ರಮಕ್ಕೆ ಬರಬೇಕಂತ ಹೋಗ್ತೀವಿ, ಲೈವ್ ಮಾಡ್ತೀವಿ, ಲೈವ್ ವಿಡಿಯೋ ಕೊಡ್ತೀವಿ. ಆಯ್ತು ಸರ್. ಸೊ ತಾವ್ ಏನ್ ಆಕ್ಷನ್ ತಗುತ್ತೆ ಅಂತ ತಮ್ಮ ನಂಬರ್ ಕೊಟ್ಬಿಡಿ ಸರ್. ಅಂಗನವಾಡಿ ನಂಬರ್ ಅವ್ರು ನಾವು ಬರಲ್ಲ ಸರ್. ನಂಬರ್ ಹೇಳಿ. 0027 5651. ಅಮ್ಮ, ನನಗೆ ಆಗಲಿ ನಿಮಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಸರ್ಕಾರನೇ ನನ್ನ ಕಾರ್ಡ್ ತಕ್ಷಣ
ಅಮ್ಮ ಸದಾನಂದ ತಾವು ಸರ್ ಸಿರಿಸ್ದಾರು ನಾವು ಪೊಲೀಸ್ ಸೂಚನೆ ಕೊಡ್ತೀವಿ ಇದು ನಮಗೂ ಅನ್ವಯ ಆಗುತ್ತೆ ಎಲ್ಲನೂ ದಯವಿಟ್ಟು ಐಡಿ ಕಾರ್ಡ್ ಹಾಕ್ಸಿ ಸರ್. ಇಲ್ಲ ಹಂಗೆ ಈಗ ನೀವೇ ಇದಾಗಿ ಇಲ್ಲಿ ಎಲ್ಲ ಹಾಕ್ಬೇಕು ಇನ್ನು ಇದೆ ಇದನ್ನು ಇಟ್ಕೊಳ್ತೀವಿ ಓಕೆ. ಸಾಮಾನ್ಯಗೆಲ್ಲ ಯಾಕಂದ್ರೆ ಅಲ್ಲಿ ಇರ್ತೀವಿರಲ್ಲ, ಗೊತ್ತಾಗಲ್ಲ ಅವ್ರು ತಮ್ಮ ಸರ್, ಇನ್ನೊಂದು ಮಾಹಿತಿ, ಈ ಸರ್ಕಾರದಿಂದ ನಿಮ್ಮ ಇಲಾಖೆಯಲ್ಲಿ ಸಾರ್ವಜನಿಕರು ಅರ್ಜಿ ತಗೊಳ್ಳೋದಾಗಲಿ ಕಾರ್ಡ್ಗಳು ಇಶ್ಯೂ ಮಾಡೋದಾಗಲಿ ಇದೆಲ್ಲ ಯಾಕೆ ಅನ್ಸಿದ್ದೀರಾ? ಎಲ್ಲ ಪ್ರೈವೇಟ್ ಅವ್ರು ದುಡ್ಡು ಮಾಡೋದು ಮಾಡಿದ್ರೆ ಸರ್ಕಾರನ ಆದೇಶ ಮಾಡಿದ್ಯಾ? ಈಗ ಒಂದು ಹೊಸ ಮೆಂಬರ್ ಇರಬೇಕು ಅನ್ನುವ ಪ್ರೈವೇಟ್ ಅಂಗಡಿಗಳು ಹಾಕಬೇಕು, ಕಾರ್ಡ್ ತಗೊಳ್ಳೋದು ಪ್ರೈವೇಟ್ ಅಂಗಡಿಗಳು ಹೋಗ್ಬೇಕು. ಪ್ರೈವೇಟ್ ಅಲ್ಲ ಸರ್, ದಯ ಮಾಡ್ತಾ ಮಾತಾಡಬೇಕು. ಅಲ್ಲಲ್ಲ, ಗ್ರಾಮ ಒನ್ಗೆ ಕೊಟ್ಟರು ಅವರು ಗ್ರಾಮ ಒನ್ನಲ್ಲಿ ಅಲ್ಲಿಗೆ ನಮ್ಗೆ ತಿಳಿದ ಪ್ರಕಾರ ಗ್ರಾಮ ಒನ್ಗೆ ಸರ್ಕಾರ ಆದೇಶ ಕೊಟ್ಟರು. ಬೇರೆ ಪ್ರೈವೇಟ್ ನೀವು ಹೇಳಿದ ಕೊಟ್ಟಿದ್ರು ಹಿಂದೆ ಒಂದು 10 ವರ್ಷದಿಂದ ಕೊಡೋದು 300-400 ಕೊಡ್ತಾರೆ. ಪ್ರಿಂಟ್ ಅದು ಆನ್ಲೈನ್ ಫೆಸಿಲಿಟಿ ಬಿಟ್ಟವ್ರೆ ಸರ್. 300-400 ಕೊಡಕ್ಕಿಲ್ಲ, ಅವ್ರಿಗೂ ನಿಗದಿತ ಏನೋ 20 ಏನೋ ತಗೊಳ್ಳಿ ಅದು ಕಾರ್ಡ್ ಯಾರು 20 ರೂಪಾಯಿ ಯಾರು 300 ರೂಪಾಯಿ ತಗೊಂಡು ಕಾರ್ಡ್ ನಾವು ಬರೀ ಪ್ರಿಂಟ್ಗೆ ಸೇರ್ಸೋದಕ್ಕೆ ಸೇರ್ಸಕ್ಕ ಕೊಟ್ಬಿಟ್ಟು ಅವ್ರಿಗೆ ಕಾರ್ಡ್ ಎಲ್ಲ ಕೊಡ್ತಾರಂತೆ 300-500 ತಗೊಳ್ತಾರೆ. ಅಲ್ಲ ಸರ್, ಅಷ್ಟು ತಗೊಳಕ್ಕಿಲ್ಲ, ಅಷ್ಟು ಸರ್ಕಾರ ರೂಲ್ಸ್ ಅಲ್ಲ, ಮಾಡಿಲ್ಲ. ನೀವು ಕೊಡ್ತಾ ಇಲ್ಲ, ಅವ್ರು ಹೋದ್ರೆ ಅವ್ರು ಪ್ರೈವೇಟ್ ನಾವು ಅವ್ರು ಸ್ಪಂದನೆ ಮಾಡಲ್ಲ. ನೀವಾಗ ಅಧಿಕಾರಿಗಳು ನಾನು ವಿವರ ಕೊಡ್ತೀನಿ ಸರ್. ಅದು ಗ್ರಾಮ ಒನ್ ಕೇಂದ್ರಗಳು ಮಾತ್ರ ಇವೆಲ್ಲ ಮಾಡ್ತಾರೆ ಪ್ರೈವೇಟ್ ಅಂತಾನೆ. ಗ್ರಾಮ ಒನ್ ಕೇಂದ್ರಕ್ಕೆ ಸರ್ಕಾರ ಲಾಗಿನ್ ಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ಅದೇನದು ಈ ತರ ಹೆಚ್ಚಿಗೆ ದುಡ್ಡು ಚಾರ್ಜ್ ಮಾಡ್ಬೇಕಾದ್ರೆ ಗ್ರಾಮ ಒನ್ನವರೇ ಮಾಡಬೇಕು. ಇಂಥ ಕೇಂದ್ರ ಅಂತೇಳಿ ನಾವು ಅವ್ರಿಗೆ ಸೂಚನೆ ಕೊಟ್ಟು ಈ ತರ ಇದ್ರೆ ನಾವು ಇದು ಮಾಡ್ತೀವಿ. ಫೀಸ್ ಅವ್ರು ರಿಪೋರ್ಟ್ ಕೊಡ್ತಾ ಮಾಡ್ತಾರೆ. ಇಲ್ಲ ಅಂತ ಕೊಟ್ಟರೆ ಸರ್ಕಾರದಿಂದ ಇಲ್ಲೇನೆ ಕೊಡ್ತಾ ಇದೆ ಕಾರ್ಡ್ಗಳು, ಯಾಕೆ ಕೊಡ್ತಾರೆ ಅಂತ. ಇಲ್ಲೇ ಕೊಡ್ತಾ ಇಲ್ಲ ಅಂದ್ರೆ ಫಸ್ಟ್ ಇಲ್ಲಿ ಬೇರೆ ಬೇರೆ ಜನಗಳಿಂದ ಎಲ್ಲ ಕೆಲಸ ಇರ್ತದೆ ಅಂತ ಒತ್ತಡದಿಂದ ಸರ್ಕಾರ ಕಂಪ್ಯೂಟರ್ ಆಪರೇಟರ್ ಆಲ್ರೆಡಿ ಹೋಗ್ಬಿಡ್ತಾರೆ, ಅವನೇ ಹೊರಗಡೆ ಹೋಗಲ್ಲ. ನೀವು ಅದು ಯಾವುದು ನೇಮಕ ಮಾಡಿಲ್ಲ. ನಾವು ಸ್ವಲ್ಪ ಲೋಕಲ್ ಆಗಿ ಬಂದು ಹಿಂದೆ ಅಂದ್ಬಿಟ್ಟು ನಾವು ಓದಿಸ್ಕೊಂಡು ಹೋಗ್ತೇವೆ. ನೇಮಕ ಆಗಿಲ್ಲ. ಹೊರಗಡೆ ಡ್ಯೂಟಿ ಮಾಡ್ತಾ ಇದ್ದಾರೆ 300-500 ತಗೊಳ್ತಾರೆ. ಅದೇ ಅದು ನಿಮ್ಗೆ ಬರೋದಿಲ್ಲ. ಎಲ್ಲಿ ಹೇಳಬೇಕು ಪ್ರೈವೇಟ್ ಆಗಿ ಹೇಳಬೇಕು. ಸರಿ ಸರ್, ಓಕೆ ನಮಸ್ಕಾರ. ಮಾಡಿ ಏನಾದ್ರು ಡೊನೇಷನ್ ನಾವು ಯಾಕೆ ಮಾಡಲ್ಲ ಸರ್. ಸರ್ ನನ್ನ ಇವ್ರೊಂದು ಸ್ವಲ್ಪ ನೋಡಿ ಸರ್. ಆಯ್ತು ಸರ್, ಅದು ಆನ್ಲೈನ್ ಬಿಟ್ಟಾಗ ಸರ್ ಅಕ್ಕಿನ ಎಷ್ಟು ಕೆಲಸ ಮಾಡೋರು ಒಂದು ಆಧಾರ್ ಜೆರಾಕ್ಸು, ಇಬ್ರು ಆಧಾರ್ ಜೆರಾಕ್ಸು, ಇನ್ಪುಟ್ ಅರ್ಜಿ ಮೇಲೆ ಮೊಬೈಲ್ ನಂಬರ್ ಕೊಟ್ಟು ನಮಗೆ ಪರಿಶೀಲನೆ ಅಲ್ಲಿ ಈಗ ಕೊಡಿ ಸರ್, ಈಗ ಈ ಕೊಟ್ಬಿಟ್ಟು ನಾವು follow ಮಾಡೋಣ. ಇನ್ನೊಂದ್ಸರಿ ಫೋನ್ ನಂಬರ್ ಕೊಟ್ಟಿದ್ರೆ ನಮ್ಮಲ್ಲೇ ಫೈಲ್ ಇರ್ತದೆ, ಅದೇ ಸಾಕು. ಬೇಕು ಅಂದ್ರೆ ಇನ್ನೊಂದ್ಸರಿ ಕೊಟ್ಟರೆ ಇನ್ನೊಂದು ಸಾರಿ ಕೊಡಿ, ಈಗ ಕೊಟ್ಬಿಟ್ಟು ನಮ್ಮ ನಂಬರ್ ತಗೊಳ್ಳಿ. ಆಯ್ತಾ, ನೆಕ್ಸ್ಟ್ ನಾವು ಫಾಲೋ ಮಾಡೋಣ. ರೇಷನ್ ಬರುತ್ತಲ್ಲ ರೇಷನ್ ಅಂಗಡಿಗೆ ಅದು ಎಷ್ಟೇ ಗಂಟೆ ಕೊಡ್ಬೇಕು ಅವರು? ಸರ್ ಬಂದ ಮೇಲೆ ತಗೊಂಡ್ಬಿಟ್ರೆ ಏನು ಸಮಸ್ಯೆ ಇಲ್ಲ. ಅಥವಾ ಕಾರ್ಡ್ದಾರ್ದೇನೋ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಾರ್ಡ್ ಇದೆ ಎಷ್ಟು ಕಾರ್ಡ್ ಕೊಟ್ಟಿದ್ದು ಅಂತ ಆನ್ಲೈನ್ ಅಲ್ಲೇ ಗೊತ್ತಾಗುತ್ತೆ. ಕಾರ್ಡ್ದಾರ್ಗೆ ಖಾಲಿ ಆಗೋರು ಕೊಡ್ಬೇಕಾಗುತ್ತೆ ರೇಷನ್ ಖಾಲಿ ಆಗೋರು. ಎಷ್ಟು ದಿನ ಅಂತ ಇರುತ್ತೆ ಸರ್ ಅದು ಅವಧಿ? ದಿನ ಅಲ್ಲ, ಪ್ರತಿದಿನ ತಗೊಂಡು ಕೊಡ್ಬೇಕಾದ್ರೆ 3 ದಿವಸ ಬೇಡ್ ಬೇಡ್ ಮಾಡಿಲ್ಲ ಅಂದ್ರೆ ಕೊಡಲ್ಲ ಸರ್. ಇದೊಂದ್ಬಿಟ್ಟು ಹಂಗೆ ಹೇಳಂಗೆ ಇಲ್ಲ ಅಂತ ಇದ್ರೆ ಇಂಥ ಅಂಗಡಿಗಳು ಇಷ್ಟು ಕಾರ್ಡ್ಗಳಿದ್ರೆ ನಮ್ಗೆಲ್ಲ 90% ನಮ್ದು ಡಿಸ್ಟಿಕ್ ಆವರೇಜ್ ಅವ್ರ ಪ್ರಕಾರ ನಾವು ಇಲ್ಲಿ ಫಾಲೋ ಮಾಡ್ತೀವಿ. ಯಾವ ಅಂಗಡಿ ಇರ್ತವೆ, ಯಾವ ಅಂಗಡಿ ಕೊಡ್ತಾವೆ, ಯಾವ ಅಂಗಡಿ ತಂದಿಲ್ಲ, ಎಲ್ಲವನ್ನೂ ಫಾಲೋ ಮಾಡ್ತೀವಿ. ಟೈಮಿಂಗ್ಸ್ ಏನಿದೆ ಸರ್ ಅದು ನ್ಯಾಯಬೆಲೆ? ಪ್ರತಿದಿನ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ, ಸಾಯಂಕಾಲ 4 ಗಂಟೆ 8 ಗಂಟೆ. ಸಾಯಂಕಾಲ 4 ಗಂಟೆಯಿಂದ 8 ಗಂಟೆ. ಪ್ರತಿ ಮಂಗಳವಾರ ರಜೆ ಅನ್ಸುತ್ತಲ್ಲ ಸರ್? ಒಂದು ರಜಾ ಹಾ. ಮಂಗಳವಾರ ಕೊಟ್ಟು ನಮ್ಗೆ ಕೊಡ್ಲಿ, ತೊಂದರೆ ಇಲ್ಲ. ರಜಾ ತಗೊಂಡು ಹೋಗ್ಬಿಟ್ರೆ ಆಗಕ್ಕಿಲ್ಲ, ಕೊಡ್ಲಿ ಮಂಗಳವಾರ. ಭಾನುವಾರ ಕೊಡ್ಲಿ, ಕೂಲಿ ಅವರೆಲ್ಲ ರಜೆ ಆಗ್ತದೆ, ಕೊಡ್ಲಿ. ರಜೆ ತನಕ ಕೊಡ್ಲಿ ಬಿಡಿ, ಜನಗಳಿಗೆ ಅನುಕೂಲ ಆಗಲಿ. ಅದಕ್ಕೆ ನಾವು ಮಂಗಳವಾರ ರಜಾ ಮಾಡ್ಬೇಕಂತ ಕಂಡೀಷನ್ ಮಾಡಲ್ಲ, ಕೊಡಪ್ಪ ಮಂಗಳವಾರ. ಇಲ್ಲ ಹಿಂದೆ ಒಂದೇ ಜನರಿಗೆ ನಿಜಾನೇ ಹೇಳೋದು ನಾನು ಒಪ್ಕೊಳ್ತೀನಿ. ಹಿಂದೆ ಬಹಳ ಅನುಭವಿಸಿದೀವಿ, ಸರ್ವರ್ ಸರಿ ಸಿಗ್ತಾ ಇರಲಿಲ್ಲ. ಈಗ ಬೇರೆ ಒಂದು ಅಂತ ಒಂದು ಬಯೋಮೆಟ್ರಿಕ್ ಚೇಂಜ್ ಆಗಿದೆ ನೋಡಿ, ಇದೆಲ್ಲ ಸರಿ ಇಂಪ್ರೂವ್ ಆಗಿದೆ. ಇತ್ತು ಸರ್ವರು ಇಲ್ಲ 3 ವರ್ಷ 4 ವರ್ಷ 5 ವರ್ಷದಿಂದ 2 ಸರಿ 3 ಸರಿ ಹೋಗಿ ಬೆಳಗಿಂದ ರಾತ್ರಿ ಗಂಟೆ ಕಾಯ್ಕೊಂಡು ಬರೋದು. ಬಟ್ ಇತ್ತೀಚೆಗೆ ನಮ್ಗೆ ಗೊತ್ತಾಗುತ್ತೆ ಸರ್, 70,000 ಕಾಡಿದ್ರೆ ನಮ್ಮ ಹತ್ರ ಸರ್ವ್ ಇಲ್ಲ ಅಂದ್ರೆ ನಮ್ಗೆ ಅಲ್ಲೆಲ್ಲ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಹೇಳೋದು ಪ್ರಾಬ್ಲಮ್ ಅವ್ರ ಹತ್ರ ಸುಳ್ಳು ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಾರೆ ಸರ್, ಕರೆಕ್ಟ್ ಆಗಿ ಕೊಡಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಹೇಳಂಗಿಲ್ಲ. ಯಾಕಂದ್ರೆ ಸರ್ ಕಾರ್ತಾರೆಲ್ಲ ಯಾರಿಗೆ
ಸರ್ ಅವ್ರು ಹೇಳ್ತಾರ ಅಂತ ಅವ್ನು ಮಗಂಗಿಲ್ಲ. ಯಾಕಂದ್ರೆ ಜನಗಳು ಕೈ ತಿರ್ತಾವಲ್ವೇ ನೋಡ್ತಾರೆ, ಜನಗಳ ನಂಬರ್ ಕಾಲ್ ಮಾಡ್ತಾರೆ, ಸಮಾಧಾನ ಮಾಡ್ತೀವಿ. ಸರ್ವರ್ ಇಲ್ಲ ಅಂತಲ್ಲ, ಎಷ್ಟೋ 100ಕ್ಕೆ 90 ಭಾಗ ಕಡಿಮೆ ಆಗ್ಬಿಟ್ಟಿದೆ ಸರ್ವರ್ ಸಮಸ್ಯೆ. ಮತ್ತೆ ಇನ್ನೊಂದು ಸರ್, ಅಲ್ಲಿ ಟೈಮಿಂಗ್ಸ್ ಹಾ, ಅದನ್ನು ಮೆನ್ಷನ್ ಮಾಡಿಸಿ ಕೆಲವೊಂದು ಎಲ್ಲ ಕಡೆ ಬರ್ಸಿದೀವಿ, ಈನೇ ಬರ್ಸಿರಲಿಲ್ಲ ಬರ್ಸಿದ್ದೀವಿ. ಅಕಸ್ಮಾತ್ ಆ ಟೈಮಲ್ಲಿ ತೆಗೆದು ಜನಗಳ ಸಮಸ್ಯೆ ಆದ್ರೆ ಖಂಡಿತ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ನನಗೆ ಏನಾದ್ರು ಲೈವ್ ಮುಖಾಂತರ ಅದು ತೋರಿಸ್ತೀನಿ ಸರ್. ಆಯ್ತು. ನಮಸ್ಕಾರ. ಸ್ಟಾಪ್ ಮೇಡಮ್, ಒಬ್ಬರ ಹತ್ರ ಐ ಡಿ ಕಾರ್ಡ್ ಇಲ್ಲ ಮೇಡಮ್. ಐ ಡಿ ಕಾರ್ಡ್ ಕೊಟ್ಟಿಲ್ಲ ನಿಮಗೆ? ಐ ಡಿ ಕಾರ್ಡ್ ಕೊಟ್ಟಿಲ್ಲ ಸರ್ ನಿಮಗೆ? ಹಾಂ, ಯಾರು ಕೂಡ ಐ ಡಿ ಕಾರ್ಡ್ ಹಾಕಿಲ್ವಲ್ಲ ಸರ್? ಸರ್ ತಮಗೆ ಐ ಡಿ ಕಾರ್ಡ್ ಯಾರು ಹಾಕಿಲ್ವಲ್ಲ ಸರ್? ಐ ಡಿ ಕಾರ್ಡ್ ಅಲ್ಲ, ಎಲ್ಲರೂ ಕೂಡ ಒಬ್ಬರು ಹಾಕಿಲ್ಲ ಐ ಡಿ ಕಾರ್ಡ್ ಅಂತ. ಸರ್ ನಿಮ್ಗೆ ಐ ಡಿ ಕಾರ್ಡ್ ಕೊಟ್ಟಿದ್ರೆ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ ಸರ್. ಯಾಕೆ ಹಾಕಿಲ್ಲ? ಹಾಕೊಂಡಿದ್ದಾರೆ ಸರ್. ಅಷ್ಟು ಸರ್ಕಾರಿ ಏನಿಲ್ವಾ? ಸರ್ಕಾರಿ ಆದೇಶ ಮಾಡಿದ್ರೆ ನಮ್ಮ ಕನ್ನಡ ಬಾವುಟ ಕೇಸರಿ ಮತ್ತೆ ಕೆಂಪುನ ದಕ್ಷಿಣ ಮತ್ತೆ ಕೆಂಪುನಲ್ಲಿ ಟ್ಯಾಬ್ನ ಹಾಕ್ಬೇಕು ಅಂತ ಮಾಡಿ ಜಿಲ್ಲಾಧಿಕಾರಿಯಿಂದನೇ ಹೇಳಿದ್ದಾರೆ. ಯಾರು ಹಾಕ್ತಾರಲ್ಲ, ಯಾಕೆ ಯಾರು ಕೇಳೋದಿಲ್ಲ ಅಂತ ಎಲ್ಲರೂ ಕೊಟ್ಟವ್ರೆ. ನೆಗ್ಲೆಕ್ಟ್ ನೋಡಿ ಹಾಕ್ಬೇಕು, ಐ ಡಿ ಕಾರ್ಡ್ ಹಾಕ್ಬೇಕು. ನಮ್ಗೆ ಸಾರ್ವಜನಿಕರು ಅಧಿಕಾರಿಗಳು ಗೊತ್ತಾಗಲ್ಲ. ಎಲ್ಲೋ ಇಲ್ಲ ಸರ್, ಇಲ್ಲೋ ನಂಜನಗೂಡಲ್ಲಿ ಸರ್. ಅವ್ರಿಗೆ ಇಲ್ಲ ಅಲ್ವಾ? ಇನ್ಚಾರ್ಜ್ ಯಾರು ಹೋಗಿದ್ದಾರೆ? ಯಾರು ನೀವಿಲ್ಲ ಸರ್? ಸರ್ ಇದು ಉಕ್ಕುಲ್ಗೆರೆ ಗ್ರಾಮ ಪಂಚಾಯತಿಲಿ ಅಲ್ಲಿ 5 ಮಾಸ್ ಪ್ರಾಬ್ಲಮ್ ಆಗಿದೆ. 5 ಮಾಸ್ ಲೈಕ್ ಸೊ ನಾನು ಕೂಡ 2 ಮಂತ್ಸ್ ಬ್ಯಾಕ್ ಬಂದು ಹೇಳಿಸ್ಕೊಂಡಿದ್ದೆ ಅಷ್ಟೇ ಹೋಗಿ. ಬಟ್ ಇಲ್ಲಿವರೆಗೂ ಕೂಡ ಸರ್ ಅದು ಅಲ್ಲಿ ರೆಡಿ ಆಗಿಲ್ಲ ಸರ್. 5 ಮಾಸ್ ಅರ್ಜಿ ಕೂಡ ಪಂಚಾಯತಿಗೆ ಚಂದ್ರಶೇಖರ್ ಅವರು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾರೆ. ಪಂಚಾಯತಿನಲ್ಲೂ ಕೂಡ ನಿಮಗೂ ಕೂಡ ಲೆಟರ್ ಕೊಟ್ಟಿದ್ದಾರೆ. ಅದು ಅಟೆಂಡ್ಮೆಂಟ್ ಎಲ್ಲ ಮೊಬೈಲ್ ಇದೆ, ಮೊಬೈಲ್ ಲೈವ್ ಹೋಗ್ತಿರಲ್ಲ ಅದರಿಂದ 5 ಮಾಸ್ ಟೈಮ್ ಚಂದ್ರಶೇಖರ್ ಅವರು ಪಂಚಾಯತಿ ಕೊಟ್ಟಿದ್ದಾರೆ. ಪಂಚಾಯತಿಯಿಂದ ನಿಮಗೂ ಕೂಡ ಲೆಟರ್ ಕೊಟ್ಟಿದ್ದಾರೆ. ಉಕ್ಕುಲ್ಗೆರೆ ಲಾಸ್ಟ್ ಟೈಮ್ ಬಂದಿರಲ್ಲ ಅವರಲ್ವಾ? ಹೌದು, ಲಾಸ್ಟ್ ಟೈಮ್ ನೆಕ್ಸ್ಟ್ ಟೈಮು ನೀವು ಐ ಡಿ ಕಾರ್ಡ್ ಆಗಿಲ್ಲ ಅಂದ್ರೆ ಈಚೆ ಕಳ್ಸ್ಕೊಂಡು ಬಿಡೋದು. 10 ಲಕ್ಷ ಕೈಗೆ ಶಿಸ್ತು ಕಾಪಾಡಿದಷ್ಟು ಒಬ್ಬ ಲಾಯರ್ ಕೋರ್ಟಾಗಿ ಹೋದ್ರೆ ಒಳಗಡೆ ಇರ್ತದ, ಅಲ್ಲಿ ಇರ್ತದೆ. ಇದು ಮಾಡಬೇಡಿ, ಸಾರ್ವಜನಿಕರಿಗೆ ಈಗ ಯಾರು ಅಂತ ಗೊತ್ತಾಗಬೇಕು. ನಿಮ್ಗೆ ಏನೋ ಇಷ್ಟ ಆಯಿತು ಪ್ರಾಬ್ಲಮ್ ಒಳಗಲ್ಲ, ನಿಮ್ಮ ಐ ಡಿ ಕಾರ್ಡ್ ನೋಡ್ಕೊಂಡು ಎಷ್ಟು ಹೇಳ್ತಾರೆ ನಮಗೆ. ಐ ಡಿ ಕಾರ್ಡ್ ಇಲ್ಲೋ ನೀವು ಕುತ್ಕೊಳ್ಳಬೇಡಿ. ನೀವು ಅಷ್ಟು ಲೇಟ್ ಇದ್ರೆ ರಾಜೀನಾಮೆ ಮನೇಲಿ ನೀವು ಸರ್ಕಾರದ ಆದೇಶಗಳು ಪಬ್ಲಿಕ್ ಸಾವಿರಾರು ಜನ ಕೇಳ್ತಾವೆ. ಅಷ್ಟು ನಿಗ್ಲೆನ್ಸಿ ಮಾಡಿ ನಿಮಗೆ ನೆಕ್ಸ್ಟ್ ಐ ಡಿ ಕಾರ್ಡ್ ಹಾಕಿಲ್ಲ ಅಂದ್ರೆ ನಿಮ್ಗೆ ಈಚೆ ಕಳ್ಸ್ಬಿಟ್ಟು ನಾವು ಒಳಗಡೆ ಕೊಡ್ತೀವಿ. ಚಾಲೆಂಜ್ ಮಾಡ್ತಾ ಇದ್ದೀವಿ. ಅಷ್ಟು ಲೇಟ್ ಇರಬಾರ್ದು. 7 ಹಾಕಲಿಲ್ಲ ಸರ್ ನೀವು? ಹಾಂ
ನಮ್ಗೆ ಗೊತ್ತಾಗಲ್ಲ ಸರ್. ನಮಗೆ ನಿಮ್ಮ ರೀಸನ್ಗಳು ಬೇಡಿ, ನಿಮ್ಮ 3 ಉತ್ತರಗಳಿವೆ, ನಮ್ದು ಅದು ಬೇಡಿ. ID ಕಾರ್ಡ್ ಹಾಕೊಂಡು ಕೆಲಸ ಮಾಡಿ ಅಷ್ಟೇ, ನಮ್ಗೆ ಗೊತ್ತಾಗಬೇಕು ನೀವು ಸಾರ್ವಜನಿಕ ಸೇವೆ ಇದ್ದೀರಾ ಅಂತ. ಕೊಟ್ಟಿದ್ರೆ ನಾವು ಅಲ್ಲೋ ಕೇಳ್ತೀವಿ. ನಾವು ಹೇಳ್ತಿದ್ರೆ ನಾವು ತಾಸದಲ್ಲಿ ಮುಖಾಂತರ ಮಾಡ್ತೀವಿ, ನಾವು ತಗೊಳ್ಳಲ್ಲ, ತಾಸದಲ್ಲಿ ಮುಖಾಂತರ ಕೊಡ್ತೀವಿ. ಅದ ನಮ್ಮ ಸಮಸ್ಯೆ ಇಲ್ಲ. ಅದು ಅರ್ಜಿ 2 months ಆಗಿದೆ. ನೀವು ಅಲ್ಲಿ PDO ಇದಲ್ಲ ಸರ್, ಅದು ಕಾಮ್ ಮಾಡಿ ನನ್ನಲ್ಲಿ ಅರ್ಜಿಯಲ್ಲಿ ಇದೆ, ಲೈವ್ ಹೋಗ್ತಿದೆ ಮೊಬೈಲ್ ಇದೆ. ಅದು ಮಿನಿಮೈಸ್ ಮಾಡಿ, ಮಿನಿಮೈಸ್ ಮಾಡಿ. ಮತ್ತೆ ಸ್ಟಾರ್ಟ್ ಬಟ್ ಇನ್ನೂ 2 ತಿಂಗಳಾಗಿದೆ, ರೆಡಿ ಆಗಿಲ್ಲ ಸರ್. ಸರ್ ರನ್ನಿಂಗ್ ಇದೆ ಅಲ್ವಾ? ಹೌದೌದು. ಬಟ್ ಈಗ 2 months ಆಯ್ತು ಸರ್ ಲೆಟರ್ ಕೊಟ್ಟು. ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಬಂದು ಆಗಿರುವಂಥ ಹೇಳಿದ್ರು, ಅವರು ಫಾಲೋ ಅಪ್ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಎಲಿವೆಂಟ್ ಆಗಿ ಸೇಲ್ಟಿಂಗ್ ಏನು ಪ್ರಕ್ರಿಯೆ ಮಾಡ್ತಾರೆ? ಹಿಂಗೆ ಅವ್ರು ಯಾವಾಗ ಬರ್ತಾರೆ? ದಯವಿಟ್ಟು ಏನಿಲ್ಲ, ಪ್ರತಿಯೊಬ್ಬರು ರೈತರುಗಳಲ್ಲಿ ಏನು ಸಮಸ್ಯೆ ಇದೆ, ಅರ್ಜಿ ಕೊಟ್ಟು ಬೇರೆ ಕೊಡ್ಬೋದು. ಏನಿಲ್ಲ ಸರ್, ಅಲ್ಲಿ ಬೈಕಂದ್ರೆ ಕೂಡ ನಾವೆಲ್ಲ ಕೇಳಿಸ್ಕೊಟ್ಟಿಲ್ಲ, ಇಲ್ಲ ಅಲ್ಲೇ ಸ್ಟ್ರೈಕ್ ಮಾಡಬೇಕು. ಇಲ್ಲ ನಿಮ್ಮ ಬಂದು ಬರ್ತಾನೆ ಇಲ್ಲ ಸರ್. ಅದು 2 ತಿಂಗಳು, ಅದು ಆಲ್ಮೋಸ್ಟ್ ಸುಮಾರು ತಿಂಗಳಿಂದ ಆಗಿದೆ. ಬಟ್ ನಮ್ಮ KRSPCಗೆ ಇನ್ಫಾರ್ಮ್ ಮಾಡಿದ್ರು 1 ತಿಂಗಳು. ಬಟ್ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಬಂದು ಲಾಸ್ಟ್ ಟೈಮ್ ನಿಮಗೆ ಗೊತ್ತಲ್ಲ, ಬಂದು ಮಾತುಕತೆ ಮಾಡೋದು. ಬಟ್ ಯಾವ ಥರ ಇನ್ನೂ ಪ್ರೋಸೆಸ್ ಆಗಿಲ್ಲ ಅಲ್ಲಿ ಕೂಡ. ಅದೇ ಗಂಭೀರ ತಗೊಂಡು ಅದು ಮಾಡಿದ್ನ ಇಲ್ಲ ಲೈವ್ ಮಾಡಿ ನಿಮ್ಗೆ ಟ್ಯಾಗ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಅದು ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾಕೆ ಹಾಕೋದಿಲ್ಲ ಅವ್ರ ಹತ್ರ? ಜನಗಳು ಬ್ಯಾಕ್ ಹಾಕ್ಸೋದಾಗಿ ನೀವು ಇನ್ಫಾರ್ಮ್ ಮಾಡಿ ನಮ್ಗೆ ಆದಷ್ಟು ಬೇಗ ರೆಡಿ ಮಾಡಿ. ನೀವು ನಂಬರ್ ತಗೊಳ್ಳಿ, ಅವ್ರ ನಂಬರ್ ಇಲ್ಲ ಚಂದ್ರಶೇಖರ್ ಅಂತ ಹೇಳಿ ಕಂಪ್ಲೇಂಟ್ ನಂಬರ್ ಇದೆ. ಅವರು ಶಿವಕುಮಾರ್ ಯಾಕೆ ಮಾಡಿ ಅರ್ಜಿ ನಾವು ಯಾವ ಸಲ ಅರ್ಜಿ ಕ್ಲಿಯರ್ ಮಾಡಿದ್ವಿ. ಈಗ ಎಷ್ಟು ನಾನು ಏಳನೇ ಹೋಗ್ಬಿಡಿ ಹಿಂಗೆಲ್ಲ ಒಂದು ಅಲರ್ಟ್ ಬನ್ನಿ ಅಣ್ಣ ಬರೋಣ. ನಮಸ್ಕಾರ. ಇವತ್ತು ನಾವು ನರಸೀಪುರದಲ್ಲಿ ಬಂದ ತಾಲೂಕು ಕಚೇರಿಗೆಲ್ಲ ಭೇಟಿ ನೀಡಿದ್ದು ಇಲ್ಲಿ ಆಲ್ಮೋಸ್ಟ್ ಯಾರು ಸ್ಟಾಫ್ಗಳು ಕೂಡ ID ಕಾರ್ಡ್ ಹಾಕಿಲ್ಲ. ಅದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಲೈವ್ ಎಲ್ಲ ತೋರಿಸಿದ್ದೀವಿ. ನಾವು ಬಂದಂಥ ಮೇಲೆ ಕೆಲವರು ನೋಡಿ ಎಚ್ಚೆತ್ಕೊಂಡು ಕೂಡ ID ಕಾರ್ಡ್ ಹಾಕಿದ್ದಾರೆ. ಕೆಲವರಿಗೆ ಆಮೇಲೆ ಏನೋ ಪಿಂಚಣಿ ಸಂಬಂಧಪಟ್ಟಂಗೆ ಏನೋ ತೊಗೊಂಡು ಹೋಗಿತ್ತು, ಅವರು ಕೂಡ ನಾವು ಮಾತುಕತೆಗಳನ್ನ ಇದು ಮಾಡಿಸ್ತೀವಿ. ಬಟ್ ಮುಂದಿನ ದಿನಗಳಲ್ಲಿ ನಾವು ಇದರಲ್ಲಿ ಲೈವ್ ಮುಖಾಂತರ ಕೇಳ್ಕೊಳ್ಳೋದು ಏನಂತಂದರೆ ಪ್ರತಿಯೊಬ್ಬರು ಕೂಡ ID ಕಾರ್ಡ್ ಹಾಕಬೇಕು. ಮತ್ತು ಯಾವ ಇಲಾಖೆ ಈಗ ಒಂದು ಸ್ಕೂಲ್ ಹೋಯಿತು ಅಂತಂದರೆ ಆ ರೂಮಲ್ಲಿ ಆ ಸ್ಟಾಫ್ ಏನು ವರ್ಕ್ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಅವ್ರ ಹೊರಗಡೆ ಬೋರ್ಡ್ನ ಹಾಕಬೇಕು ಅಂತೇಳಿ ನಾವು ಲೈವ್ ಮುಖಾಂತರ ಮತ್ತು
ಮತ್ತೆ ಇನ್ನೊಂದು ನಮ್ಮ ಟಿ ನರಸೀಪುರ ತಾಲೂಕಿನ ಇರುವಂಥ ಯಾರೇ ಸಾರ್ವಜನಿಕರು ಪ್ರತಿಯೊಂದು ಸಾರ್ವಜನಿಕರು ನಾವು KRS ಮನವಿ ಮಾಡ್ಕೊತಾ ಇರೋದೇನಪ್ಪ ಅಂತಂದ್ರೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಗೆ ಏನಾದ್ರು ಲಂಚಕ್ಕೆ ಏನಾದ್ರು ಕೇಳ್ತಾ ಇದ್ರೆ ನಿಮ್ಮ ಕೆಲಸ ಮಾಡ್ಕೊಳ್ಳೋರು ಏನಾದ್ರು ಲಂಚ ಏನಾದ್ರು ಕೇಳ್ತು ಅಂತಂದ್ರೆ ನೀವು ನಮ್ಮ KRS ಪಕ್ಷವನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಏನಾದ್ರು ತಡ ಮಾಡದೆ ಸತಾಯಿಸುವಂಥದ್ದು, ನಿಮಗೆ ಕೆಲಸ ಅವಾಗ ಬನ್ನಿ ಅಂತ ಅನ್ನೋದು, ಅಥವಾ ಲಂಚಕ್ಕೆ ಏನಾದ್ರು ಬೇಡಿಕೆ ಇಡುವಂಥದ್ದು ಯಾವುದೇ ಸರ್ಕಾರಿ ಕಚೇರಿ ಆಗಿರ್ಬೋದು. ಆ ಥರ ನಿಮಗೆ ಸಾರ್ವಜನಿಕರಿಗೆ ತೊಂದರೆ ಐತೆ ಅಂತಂದ್ರೆ ದಯವಿಟ್ಟು ನೀವು ನಮ್ಮ KRS ಪಕ್ಷವನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಾವು ಈ ಲೈವ್ ಮುಖಾಂತರ ಕೇಳ್ಕೊತೀವಿ. ಮತ್ತೆ ನಮ್ಮ ನಂಬರ್ನು ಕೂಡ ಫೇಸ್ಬುಕ್ಕಲ್ಲಿ ಹಾಕಿರ್ತೀವಿ. ನಮ್ಮ ನಂಬರ್ ತಾನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ನಾನು ಮಾತನಾಡ್ತೀನಿ.